ಅಂಜನಾ ಚಂದದ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಪ್ರಾಚೀನ ಕಾಲದಿಂದಲೂ ಮನುಷ್ಯ ವಜ್ರಗಳನ್ನು ಧಾರ್ಮಿಕ ಸಂಕೇತವಾಗಿ ಮತ್ತು ಕೊರೆಯುವ ಸಾಧನಗಳಾಗಿ ಬಳಸ್ತಾನೆ ಬಂದಿದ್ದಾನೆ. ವೀಕ್ಷಕರೇ, ಕೊಹಿನೂರು ಪ್ರಪಂಚದಲ್ಲೇ ಅತಿದೊಡ್ಡ 105 ಕ್ಯಾರೆಟ್ ವಜ್ರವಾಗಿದೆ. ಹಾಗೆಯೇ ವಜ್ರದ ಮೂಲದ ಬಗ್ಗೆ ಅನೇಕ ದಂತಕಥೆಗಳಿವೆ. ಮತ್ತೆ ಈ ವಜ್ರಗಳು ಶೋಧವಾದುದು ಹೇಗೆ ಎಂದು ಅರಬ್ಬನೊಬ್ಬ ಹೇಳಿದ ಕಥೆ ಇದು. ಕೆಲ ಶತಮಾನಗಳ ಹಿಂದೆ ಅಲಿ ಆಫೀಜನ್ ಎಂಬೊಬ್ಬ ಶ್ರೀಮಂತ ಹೊಕ್ಕಲಿಗ ಭಾರತದಲ್ಲಿದ್ದ. ಹಲವು ತೋಟಗಳು, 100 ಎಕರೆ ಭೂಮಿಯಿಂದ ಬರುತ್ತಿದ್ದ ಅಪಾರ ಆದಾಯದಿಂದಾಗಿ ಅವನು ತುಂಬಾ ಸುಖಕರವಾದ ಜೀವನವನ್ನ ನಡೆಸುತ್ತಿದ್ದ. ಇವನ ಮನೆಗೊಂದು ದಿನ ಬೌದ್ಧ ಭಿಕ್ಷು ಒಬ್ಬ ಬಂದ. ಹಾಗೆಯೇ ಅವನ ಜೊತೆ ಮಾತಾಡುತ್ತಾ ಜಗತ್ತಿನ ಹುಟ್ಟು ಹೇಗೆ ಆಯಿತು ಎಂದು ಹೇಳತೊಡಗಿದ. ಒಂದ್ ಕಾಲಕ್ಕೆ ಈ ಜಗತ್ತೊಂದು ಮೋಡದಂತೆ ಬರೀ ಮಂಜಾಗಿತ್ತು. ದೇವರು ಅದರಲ್ಲಿ ತನ್ನ ಕೈಬೆರಳನ್ನು ಜೋರಾಗಿ ತಿರುಗಿಸಿದ್ರಿಂದ ಅದು ಬೆಂಕಿಯ ದೊಡ್ಡ ಉಂಡೆಯಾಯಿತು. ನಂತರ ಪರ್ವತ, ಗುಡ್ಡ, ಬಯಲು ಮುಂತಾದವು ಆದವು. ಒಂದೊಂದು ಹಂತದಲ್ಲಿ ಬೆಳ್ಳಿ, ಬಂಗಾರ, ಕೊನೆಯಲ್ಲಿ ವಜ್ರಗಳಾಗಿ ಪರಿವರ್ತನೆಯಾಯಿತು. ಇನ್ನು ವಜ್ರದ ಬಗ್ಗೆ ಹೇಳೋದಾದ್ರೆ ಹೆಪ್ಪುಗಟ್ಟಿದ ಸೂರ್ಯಕಿರಣದ ಹಾಗೆಯೇ. ಈಗ ನಿನ್ ಬಳಿ ಏನಾದ್ರೂ ಒಂದು ಹೆಬ್ಬೆರಳಿನ ಗಾತ್ರದ ವಜ್ರ ಇದ್ದಿದ್ರೆ ನೀನು ಈ ದೇಶವನ್ನೇ ಕೊಂಡ್ಕೊಳ್ಬಹುದಿತ್ತು. ಮತ್ತೆ ನೀನೇನಾದ್ರೂ ವಜ್ರದ ಗಣಿಗೆ ಒಡೆಯನಾದ್ರೆ ನಿನ್ನ ಪ್ರತಿಯೊಬ್ಬ ಮಗನಿಗೂ ಒಂದೊಂದು ರಾಜ್ಯವನ್ನೇ ಕಟ್ಟಿಕೊಡ್ಬಹುದು ಅಂತ ಭಿಕ್ಷು ಹೇಳಿ ತನ್ನ ಮಾತನ್ನ ಮುಗಿಸ್ತಾನೆ. ಅಲಿ ಹಫೀಜನಿಗೆ ಆ ರಾತ್ರಿ ಇಡೀ ನಿದ್ದೆನೇ ಬರೋದಿಲ್ಲ. ವಜ್ರಗಳಿಲ್ಲದ ನಾನು ಬಡವಾನೆ ಅಂತ ಅವನಿಗೆ ಅನಿಸುತ್ತೆ. ಬೆಳಿಗ್ಗೆ ಎದ್ದು ಕೂಡಲೇ ಅವನು ಮೊದಲು ಭಿಕ್ಷುವನ್ನೆಬ್ಬಿಸಿ ವಜ್ರಗಳಿಗಾಗಿ ನಾನೆಲ್ಲಿ ಹುಡುಕ್ಬೇಕೆಂದು ಕೇಳ್ಕೊಂಡ. ಎತ್ತರವಾದ ಪರ್ವತಗಳ ಮಧ್ಯೆ ಬಿಳಿ ಮರಳಿನಲ್ಲಿ ಹರಿವ ನದಿಯನ್ನು ತಲುಪೋಕಾದ್ರೆ ಆ ಮರಳಿನಲ್ಲಿ ಬೇಕಾದಷ್ಟು ವಜ್ರಗಳು ಸಿಗುತ್ತವೆ ಎಂದು ಭಿಕ್ಷು ಹೇಳ್ತಾನೆ. ಕೂಡಲೇ ಅಲಿ ತನ್ನ ಖಜಾನೆಯಿಂದ ಸಾಕಷ್ಟು ಹಣವನ್ನು ತೆಗೆದುಕೊಂಡು ತನ್ನ ಮನೆ ಜನವನ್ನೆಲ್ಲ ನೋಡ್ಕೊಳ್ಳಕ್ಕೆ ಪಕ್ಕದ ಮನೆಯವನಿಗೆ ಹೇಳಿ ವಜ್ರಗಳನ್ನ ಹುಡ್ಕೋಕೆ ಹೊರಟೇ ಬಿಡ್ತಾನೆ. ಅವನು ಭಾರತದ ಗಡಿ ದಾಟಿ ಇರಾನ್, ಇರಾಕ್, ಪಾಕಿಸ್ತಾನಗಳನ್ನ ತಿರುಗಾಡಿದ್ರೂ ಅವನ ಆಸೆ ಈಡೇರೋದೇ ಇಲ್ಲ. ಮುಂದೆ ಯುರೋಪನ್ನು ಪ್ರವೇಶಿಸಿ ಸ್ಪೇನಿನ ರಾಜಧಾನಿ ಬಾರ್ಸಿಲೋನಾದ ಬಳಿ ಅಟ್ಲಾಂಟಿಕ್ ಸಾಗರಕ್ಕೆ ಬರುವಷ್ಟರಲ್ಲಿ ಅವನ ಬಳಿ ಇದ್ದ ಸಂಪತ್ತೆಲ್ಲ ಖಾಲಿಯಾಗಿತ್ತು. ಮತ್ತೆ ಆತ ಶಾರೀರಿಕವಾಗಿ ತುಂಬಾ ನಿರುತ್ಸಾಹಿಯಾಗಿ ಬಿಟ್ಟಿದ್ನು. ತನ್ನ ಪಾಲಿಗೆ ಈ ಜಗತ್ತೇ ಶೂನ್ಯವಾಗಿರುವಂತೆ ಅವನು ಆಕಾಶವನ್ನೇ ನೋಡುತ್ತಾ ನಿಂತಿದ್ದಾಗ ಸಾಗರದ ಭಯಂಕರ ಅಲೆಯೊಂದು ಬಂದು ಅಪ್ಪಳಿಸಿ ಅವನನ್ನು ತಿರುಗಿ ಬಾರದ ಲೋಕಕ್ಕೆ ಎಳೆದೊಯ್ಬಿಡ್ತು. ಇತ್ತ ಊರಲ್ಲಿ ಅಲಿಯ ಆಸ್ತಿಯನ್ನೆಲ್ಲ ನೋಡಿಕೊಳ್ಳುತ್ತಿದ್ದ ಮನುಷ್ಯ ತೋಟದಲ್ಲಿ ಎತ್ತುಗಳನ್ನ ಹೊಡೆದುಕೊಂಡು ಹೋಗುತ್ತಿದ್ದಾಗ ಎತ್ತುಗಳು ಪಕ್ಕದಲ್ಲೇ ಇದ್ದ ಹಳ್ಳದಲ್ಲಿ ನೀರು ಕುಡಿಯೋಕೆ ಬಾಗಿದಾಗ ಅಲ್ಲಿ ಅವನಿಗೆ ಮರಳಿನಲ್ಲಿ ಒಳೆಯುತ್ತಿರುವ ವಸ್ತು ಕಾಣಿಸುತ್ತೆ. ಅದನ್ನ ಅವನು ಕುತೂಹಲದಿಂದ ಎತ್ಕೊಂಡು ಮನೆಗೆ ಬಂದು ಒಂದು ಹಳೆಯ ಬಟ್ಟೆಯಲ್ಲಿ ಸುತ್ತಿ ನಡುಮನೆಯಲ್ಲಿದ್ದ ಒಂದು ಗೋಡೆಯ ಗೂಡಿನಲ್ಲಿಟ್ಟು ಮರ್ತೇ ಬಿಟ್ಟ. ಹಲವು ದಿನಗಳ ನಂತರ ಆ ಬೌದ್ಧ ಭಿಕ್ಷು ಮತ್ತೆ ಇವರ ಮನೆಗೆ ಬಂದ. ಅವನ ದೃಷ್ಟಿ ಅದೇಕೋ ಆ ಗೂಡಿನ ಕಡೆ ಹೋಗಿ, ಇದು ವಜ್ರ, ಅಲಿ ಹಫೀಜ ವಾಪಸ್ ಬಂದೆ ಎಂದು ಕೇಳ್ದ. ಆಗ ಆ ಮನೆಯ ಹೊಸ ಒಡೆಯ ಹೇಳ್ದ, ಅವನು ವಾಪಸ್ಸು ಬಂದಿಲ್ಲ, ಅದು ವಜ್ರನೂ ಅಲ್ಲ, ಅದು ನಮ್ಮ ತೋಟದಲ್ಲಿ ಸಿಕ್ಕ ಒಂದ್ ಕಲ್ಲು ಅಂತ ಹೇಳ್ತಾನೆ. ಒಂದ್ಸಲ ನೋಡಿದ ಕೂಡ್ಲೆ ಹೇಳ್ಬಲ್ಲೆ ಯಾವುದು ವಜ್ರ ಅಂತ. ಇದು ವಜ್ರವೆನ್ನೋದು 100ಕ್ಕೆ 100 ಸತ್ಯ ಅಂತ. ನಂತರ ಇಬ್ರು ತೋಟದ ಬಳಿಯ ಹಳ್ಳಕ್ಕೆ ಹೋಗಿ ಬಿಳಿ ಮರಳಿನಲ್ಲಿ ಹುಡುಕಿದಾಗ ಮೊದಲು ಸಿಕ್ಕಿದ್ದಕ್ಕಿಂತಲೂ ಹೆಚ್ಚು ಸುಂದರವೂ ಅಮೂಲ್ಯವೂ ಆದ ವಜ್ರಗಳು ದೊರೆತವು. ಹೀಗೆ ಭಾರತದಲ್ಲಿ ಗೋಲ್ಕೊಂಡ ವಜ್ರದ ಗಣಿಗಳು ಶೋಧವಾದದ್ದು. ಕೊಹಿನೂರು ಮುಂತಾದ ಶ್ರೇಷ್ಠ ವಜ್ರಗಳನ್ನು ನೀಡಿದ ಜಗತ್ ಪ್ರಸಿದ್ಧ ಗಣಿ ಇದು. ನೋಡಿದ್ರ ವೀಕ್ಷಕರೇ, ಅಲಿ ಹಫೀಜ ಬಿಸಿಲ್ ಕುದುರೆಯ ಬೆನ್ನು ಹತ್ತಿ ಎಲ್ಲೆಲ್ಲೋ ಅಲೆದು ಪ್ರಾಣ ಕಳೆದುಕೊಳ್ಳದೆ ತನ್ನ ಮನೆಯ ಹಿತ್ತಲಿನಲ್ಲೇ ಹುಡುಕಿದ್ರೆ ಇಂದು ಜಗತ್ತಿನ ಅರಸರ, ಚಕ್ರವರ್ತಿಗಳ ಕಿರೀಟಗಳನ್ನ ಅಲಂಕರಿಸಿದ ವಜ್ರಗಳಿಗೆಲ್ಲ ಅವನೇ ಒಡೆಯನಾಗಿರುತ್ತಿದ್ದ. ವೀಕ್ಷಕರೇ, ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು.